ಜಲಸಿ ಅನ್ನೋದು ಬರೀ ಮನುಷ್ಯರಲ್ಲಿ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಪ್ರಾಣಿಗಳಲ್ಲಿ ಇರುತ್ತೆ ಅಂತ ಇವತ್ತು ಒಂದು ನಮ್ಮ ಅಮ್ಮನ್ ನೋಡಿ ಗೊತ್ತಾಗಿದ್ದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೀ. ಬ್ಲಾಕಿನ ಒಳಗಿಟ್ಕೊಂಡಿರೋದು ಅಮ್ಮಗಂತೂ ಇಷ್ಟನೇ ಇಲ್ಲ. ಬ್ಲಾಕಿ ಕಡೆ ಹೋಗಲ್ಲ, ಬ್ಲಾಕಿ ಇರೋ ಜಾಗದಲ್ಲಿ ಕೂರಲ್ಲ, ಅವ್ರ ಜೊತೆ ಮಾತಾಡಲ್ಲ, ಏನು ಮಾಡಲ್ಲ. ಸುಮ್ನೆ ಐಸೋಲೇಟ್ ಆಗಿ ಒಂದ್ ರೂಮಲ್ಲಿ ಹೋಗಿ ಮಲ್ಕೊಬಿಡ್ತಾರೆ. ಸರಿ ಆಚೆ ಬಿಟ್ಬಿಡೋಣ ಬ್ಲಾಕಿನ ಅಂತ ಹೇಳಿದ್ರೆ ಹೊರಗಡೆ ಬೇರೆ ನಾಯಿಗಳ ಕಾಟ, ಮತ್ತೆ ಅವರೇನೆ ಸ್ಟಿಚಸ್ ಎಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ಬಿಚ್ಕೊಂಡ್ಬಿಡ್ತಾರೆ. ಅದು ಬಿಡಿ, ಕಮಿಂಗ್ ಬ್ಯಾಕ್ ಟು ಮೈ ರೂಟೀನ್. ಇವತ್ತು ಸೀರಿಯಸ್ಲಿ 8:30 9 ಗಂಟೆ ತನಕ ನನ್ಗೆ ಏನು ಐಡಿಯಾ ಇರಲಿಲ್ಲ ಏನ್ ತಿಂಡಿ ಮಾಡುದು ಅಂತ. ಕ್ವಿಕ್ ಆಗಿ ಹೋಗ್ಬೇಕು, ಆದ್ರೆ ನ್ಯೂಟ್ರಿಷಿಯಸ್ ಆಗಿ ಇರಬೇಕು. ಸೊ ಸಿಂಪಲ್ ಆಗಿ ರಾಗಿ ದೋಸೆ ಅಂಡ್ ಚಟ್ನಿ ಮಾಡ್ಕೊಂಡೆ. ಅದ್ರ ಜೊತೆಗೆ ಪೌಡರ್ಡ್ ಓಟ್ಸ್ ಕೂಡ ಆಡ್ ಮಾಡ್ಕೊಂಡಿದ್ದೆ. ಸೊ ನ್ಯೂಟ್ರಿಷಿಯಸ್ ಆಯ್ತು, ಹೊಟ್ಟೆನೂ ಫಿಲ್ ಆಯ್ತು. ನಾ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ಸ್ನಾಕ್ಸ್ ಮಾಡೋಣ ಅಂತ ಪಾಸ್ತಾ ಮಾಡ್ಕೊಂಡಿದ್ದೀನಿ. ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ನ್ಯೂಟ್ರಿಷಿಯಸ್ ಆಗಿ ಹೆಲ್ತಿ ಆಗಿ. ಹಾಗೆ ಕೆಲಸದಿಂದ ಲಾಗ್ ಆಫ್ ಆಗಿ ಬ್ಲಾಕ್ಗೆ 2 ದಿನ ಆಂಟಿಬಯೋಟಿಕ್ ಕೊಡ್ಸಕ್ ಹೇಳಿದ್ರು. ಇದು ಡೇ 1 ಕೊಡ್ಸ್ಕೊಂಡು ವಾಪಸ್ ಮನೆಗೆ ಬಂದು ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡು ದಿನ ಮುಗಿಸ್ತಾ ಇದ್ದೀನಿ. ದಾಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.